ಎಲ್ಲರಿಗೆ ನಮಸ್ಕಾರ. ಈ ಸ್ಟೋರಿ ಕೇಳಿದರೆ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಪೂರ್ತಿಯಾಗಿ ಕೇಳಿ ಯಾವುದು ಅನ್ನೋದು ನೀವು ನಮಗೆ ತಿಳಿಸಿ ಹೇಳಿ. ಲೈಂಗಿಕತೆಯ ವಿಷಯದಲ್ಲಿ ಹೊಸದಾಗಿ ಮದುವೆಯಾದವರು ಮಾಡುವ ಸಾಮಾನ್ಯ ತಪ್ಪುಗಳಿವು. ನವವಿವಾಹಿತರಿಗೆ ತಮ್ಮ ಫಸ್ಟ್ ನೈಟ್ ಲೈಂಗಿಕ ಜೀವನದ ಬಗ್ಗೆ ಸಾಕಷ್ಟು ಕನಸು ಕಟ್ಟಿಕೊಂಡಿರುತ್ತಾರೆ. ಹಾಗಾಗಿ ಅವರು ಬಹಳ ಉತ್ಸುಕವಾಗಿಯೂ ಇರುತ್ತಾರೆ. ಆದರೆ ಅವರು ಮಾಡುವ ಕೆಲವು ತಪ್ಪುಗಳನ್ನು ಅವರ ಮುಂದಿನ ಲೈಂಗಿಕ ಜೀವನದ ಮೇಲೆ ಪರಿಣಾಮ ಬೀರಬಹುದು. ನವವಿವಾಹಿತ ದಾಂಪತ್ಯಗಳ ಲೈಂಗಿಕ ಜೀವನವು ಅತ್ಯಂತ ರೋಮಾಂಚನಕಾರಿ ಆಗಿರುತ್ತದೆ ಎಂದು ನೀವು ನಂಬಿದರೆ ಅದು ನಿಮ್ಮ ತಪ್ಪು ಗ್ರಹಿಕೆ. ಅನೇಕ ನವವಿವಾಹಿತರು ದೈಹಿಕ ಹೊಂದಾಣಿಕೆಯಲ್ಲಿ ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಇದು ಮದುವೆಯಲ್ಲಿ ಸಮಸ್ಯೆಗಳು ಮತ್ತು ವಿವಾದಗಳಿಗೆ ಕಾರಣವಾಗುತ್ತದೆ. ಭಾವನಾತ್ಮಕ ಮತ್ತು ದೈಹಿಕ ಬಾಂಧವ್ಯವು ಪರಸ್ಪರ ಪೂರಕವಾಗಿರುವುದರಿಂದ ಲೈಂಗಿಕತೆಯನ್ನು ಕಡೆಗಣಿಸಲಾಗುವುದಿಲ್ಲ, ಏಕೆಂದರೆ ಅಂತಿಮವಾಗಿ ಇದು ವ್ಯಕ್ತಿಯ ನಿಕಟ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಅದರಿಂದ ವಿವಾಹಿತ ದಾಂಪತ್ಯಗಳು ಎದುರಿಸುವ ಕೆಲವು ಸಾಮಾನ್ಯ ಲೈಂಗಿಕ ಸಮಸ್ಯೆಗಳು ಇಲ್ಲಿವೆ. ಹಾಗಾಗಿ ಲೈಂಗಿಕ ಸಂಭೋಗದಿಂದ ಅಹಿತಕರ ಭಾವನೆ. ನವವಿವಾಹಿತರು ಸಾಮಾನ್ಯವಾಗಿ ತಮ್ಮ ಲೈಂಗಿಕ ಬಯಕೆಯ ಉತ್ತುಂಗದಲ್ಲಿರಿಸುತ್ತಾರೆ. ಈ ಕಾರಣದಿಂದಾಗಿ ಅವರು ಮದುವೆಯ ನಂತರ ದಿನಕ್ಕೆ ಹಲವಾರು ಬಾರಿ ಲೈಂಗಿಕತೆಯನ್ನು ಹೊಂದಲು ಬಯಸುತ್ತಾರೆ. ನಂತರ ಇಬ್ಬರಿಗೂ ಸಾಮಾನ್ಯ ಲೈಂಗಿಕತೆಯು ಎಷ್ಟು ಸಾಮಾನ್ಯವಾಗಿ ಬಿಡುತ್ತದೆ ಎಂದರೆ, ಒಬ್ಬರಿಗೆ ಲೈಂಗಿಕತೆಯಲ್ಲಿ ಆಸಕ್ತಿ ಇದ್ದರೆ ಇನ್ನೊಬ್ಬರಿಗೆ ಲೈಂಗಿಕ ಆಸಕ್ತಿಯೇ ಕಡಿಮೆಯಾಗಿ ಬಿಡುತ್ತದೆ. ಗರ್ಭ ನಿರೋಧಕಗಳ ಬಳಕೆ. ಕಾಂಡಮ್ ಉಡುಪುಗಳು ಲೈಂಗಿಕತೆಯ ವಿಷಯಕ್ಕೆ ಬಂದಾಗ ಬಹಳಷ್ಟು ಪುರುಷರು ಅನನುಭವಿಗಳಾಗಿರುತ್ತಾರೆ. ಅದರಿಂದ ಕಾಂಡಮನ್ನು ಹೇಗೆ ಬಳಸಬೇಕೆಂದು ಅವರಿಗೆ ತಿಳಿದಿರಲಿಲ್ಲ. ಉತ್ಸಾಹದ ಕ್ಷಣಗಳಲ್ಲಿ ತಮ್ಮ ನಿಮಿರುವಿಕೆಯನ್ನು ಕಳೆದುಕೊಂಡ ಪುರುಷರು ಮುಜುಗರಗೊಳ್ಳಲಾಗುತ್ತಾರೆ. ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕೆಂದು ಅವರ ಹೆಂಡತಿಗೆ ತಿಳಿದಿರುವುದಿಲ್ಲ. ಇದರಿಂದ ಇದು ಪುರುಷರಿಗೆ ಬಹಳ ಮುಜುಗರದ ವಿಷಯವಾಗಿರುತ್ತದೆ. ಪುರಾಣಗಳನ್ನು ನಂಬುತ್ತಾರೆ. ಲೈಂಗಿಕ ಕಣ್ಯುತ್ತ ಮೊದಲ ರಾತ್ರಿಯ ಸಂಭೋಗದ ಸಮಯದಲ್ಲಿ ಮಹಿಳೆಯ ಕನ್ಯತ್ವ ಒಡೆಯುವುದು ಮತ್ತು ರಕ್ತಸ್ರಾವವಾಗುವುದು ಹಳೆಯ ವಿಷಯವಾಗಿದೆ. ಒಬ್ಬ ಪುರುಷನು ಮಹಿಳೆಯನ್ನು ತೃಪ್ತಿಪಡಿಸಲು ಸಾಧ್ಯವಾಗದಿದ್ದರೆ ಇದು ಅವನ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುತ್ತದೆ ಮತ್ತು ಆತ ಹಾಸ್ಯಗೊಳ್ಳಲಾಗುತ್ತಾನೆ. ತಾಳ್ಮೆ ಕೊರತೆ. ಲೈಂಗಿಕತೆಯ ಪುರುಷರನ್ನು ಆಕಲಿಕವಾಗಿ ಸ್ವಲ್ಪನಗೊಂಡರೆ ಅಥವಾ ಮೊದಲು ಕೆಲವು ಸಂಭೋಗದಲ್ಲಿ ಮಹಿಳೆ ಪರಾಕಾಷ್ಮೆಯಲ್ಲಿ ವಿಫಲವಾದರೆ ದಾಂಪತ್ಯಗಳು ತಮ್ಮ ಲೈಂಗಿಕ ಜೀವನವು ತೊಂದರೆಯಲ್ಲಿದೆ ಎಂದು ಭಾವಿಸುತ್ತಾರೆ. ಭಾವೋದ್ರೇಕವಿಲ್ಲದೆ ಸಂಭೋಗಿಸುವಾಗ ಮೊದಲು ಕೆಲವು ಬಾರಿ ಲೈಂಗಿಕತೆಯು ತುಂಬ ನಿರಾಸವಾಗುತ್ತದೆ. ಆದ್ದರಿಂದ ದಾಂಪತ್ಯಗಳು ನಿಕಟ ಸ್ಥಾನಗಳಿಗೆ ಬರುವುದನ್ನು ತಪ್ಪಿಸುತ್ತಾರೆ. ಸಂದರ್ಭಗಳಲ್ಲಿ ಒಂದು ದೊಡ್ಡ ಲೈಂಗಿಕತೆಯು ಸಮಯ ಮತ್ತು ಅಭ್ಯಾಸದೊಂದಿಗೆ ಮಾತ್ರ ಸಂಭವಿಸುತ್ತದೆ ಎಂಬುದನ್ನು ನೆನಪಿನಲ್ಲಿಡಬೇಕು. ಅನ್ಯೋನ್ಯತೆಗೆ ಹೆಚ್ಚಿನ ನವವಿವಾಹಿತ ದಾಂಪತ್ಯಗಳು ತಮ್ಮ ಲೈಂಗಿಕ ಅಗತ್ಯಗಳು ಏನು ಎಂಬುದರ ಕುರಿತು ಪರಸ್ಪರ ಸಂವಹನ ನಡೆಸಲು ವಿಫಲವಾಗಿರುತ್ತಾರೆ. ಪರಸ್ಪರ ಮಾತುಕತೆ ನಡೆಸಿದರೆ ಲೈಂಗಿಕ ಆನಂದವನ್ನು ಸಾಧಿಸುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಪ್ರತಿ ದಾಂಪತ್ಯಗಳು ಯಾವಾಗಲೂ ಮೋಜು ಎಂದು ತಿಳಿಯಬೇಕು. ಅದರಿಂದ ಅದರ ಬಗ್ಗೆ ಯೋಚಿಸುವಾಗ ಒಬ್ಬರು ನಿರಾಶೆಗೊಳ್ಳಬಾರದು ಅಥವಾ ತಿರಸ್ಕರಿಸಬಾರದು. ಈ ಒಂದು ಸ್ಟೋರಿ ಕೇಳಿದ ಪ್ರತಿ ಒಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.